ಹಾಯ್ ಎವ್ರಿವನ್. ಹೆಣ್ಣು ಸಂಸಾರದ ಕಣ್ಣು. ಆ ಕಣ್ಣು ಆರೋಗ್ಯವಾಗಿದ್ದರೆ ಮನೆ ಮಂದಿ ಎಲ್ಲ ಆರೋಗ್ಯವಾಗಿರ್ತಾರೆ. ಸೊ ನಿಮ್ಮನ್ನು ನೀವು ಲವ್ ಮಾಡಿ ಫಸ್ಟು ನೀವು ಆರೋಗ್ಯವಾಗಿರಿ, ಆಮೇಲೆ ನಿಮ್ಮ ಮನೆ ಕುಟುಂಬದವ್ರೆಲ್ಲರನ್ನೂ ಆರೋಗ್ಯವಾಗಿ ಇಟ್ಕೊಳ್ಳಿ. ಸೊ ನಾನಿವತ್ತು ಮಾಡ್ತಾಯಿದ್ದೀನಿ ಎಗ್ ಕರಿ. ಸಿಂಪಲ್, ಕ್ವಿಕ್ ಆ್ಯಂಡ್ ಈಸಿ ಹೆಲ್ದಿಯಾದ ಎಗ್ ಕರಿ. ಸೊ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ, ಶುಂಠಿ ಸ್ವಲ್ಪ, ಈರುಳ್ಳಿ 2 ಹೆಚ್ಚಿರೋದು, ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ. ನೆಕ್ಸ್ಟ್ ನಾನು ಹಾಕಿದ್ದೀನಿ ಕಾಯಿ, ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಕಾಯಿನ. ನೆಕ್ಸ್ಟ್ ನಾನು ಟೊಮೆಟೊ ಹಾಕಿದ್ದೀನಿ, 3ರಿಂದ 4 ಟೊಮೆಟೊ, 2 ಸ್ಪೂನು ಖಾರದ ಪುಡಿ. ನೀವು ಕಮ್ಮಿ ಜನಕ್ಕೆ ಮಾಡ್ಕೊಳೋದಾದರೆ 1 ಸ್ಪೂನ್ ಸಾಕು. ನಾನು ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ತಿದ್ದೀನಿ. ಸೊ ನಾನು 2 ಸ್ಪೂನು ಖಾರದ ಪುಡಿ, 2 ಸ್ಪೂನು ಧನಿಯಾ ಪುಡಿನ ಖಾರಕ್ಕೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಖಾರ ರುಬ್ಕೊಂಡು ತೆಕ್ಕೊತಿದ್ದೀನಿ. ನೆಕ್ಸ್ಟ್ ಇನ್ನು ಕಡಾಯಿ ತಗೊಳ್ಳಿ, ಎಣ್ಣೆ ಹಾಕ್ಕೊಳ್ಳೋದು, ಸಾಸಿವೆ ಸಿಡ್ಸೋದು. ಎಣ್ಣೆ ಹಾಕ್ಕೊಂಡೆ, ಸಾಸಿವೆ ಸಿಡಿಸ್ದೆ, ಈರುಳ್ಳಿನೂ ಸಹ ಹಾಕಿ, ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಖಾರ ಹಾಕಿ ನೀರು ಬಿಡಬೇಕು. ಖಾರ ಹಾಕಿ ನೀರು ಬಿಟ್ಟು ಒಂದು ಕುದಿ ಬಂದಮೇಲೆ ಆ ಖಾರ ಅದನ್ನು ಕೆಳಗಿಳಿಸ್ಕೊಬೇಕು. ಇಲ್ಲೇ ನಾವು ತಪ್ಪು ಮಾಡೋದು, ನಾವು ಸಾಂಬಾರು ಏನಿದೆಯಲ್ಲ ಅದನ್ನು ಸ್ಟವ್ ಆಫ್ ಮಾಡಿ ಕೆಳಗಿಳಿಸಿ ನಂತರ ಮೊಟ್ಟೆನ ಹಾಕಬೇಕು. ಆವಾಗ ನಮಗೆ ಮೊಟ್ಟೆ ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲ ಅಂದರೆ ಮೊಟ್ಟೆ ನಾವು ಒಲೆ ಮೇಲೆ ಇಟ್ಟು ಸಾಂಬಾರನ್ನ ಹಾಕಿದರೆ ಮೊಟ್ಟೆ ನಿಜವಾಗ್ಲೂ ಕದ್ರೋಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ತಪ್ಪಲಿನ ಕೆಳಗಿಳಿಸಿ ಆಮೇಲೆ ಮೊಟ್ಟೆ ಹಾಕಿ ಆಮೇಲೆ ನಾನು ಬೇಯಿಸ್ತೀನಿ. ಸೊ ನಾನಿವಾಗ ಹತ್ತತ್ರ 8 ಮೊಟ್ಟೆನ ಒಡೆದು ತಪ್ಪಲೆ ಒಳಗೆ ಹಾಕ್ಕೊಂಡಿದ್ದೀನಿ. ಅದನ್ನು ನಾನು ಕೆಳಗಿಳಿಸ್ಕೊಂಡಿದ್ದೀನಿ. ಸೊ ನಾವು ಒಲೆ ಮೇಲೆ ಇಟ್ಟ ಮೇಲೂ ಅಷ್ಟೇ ಸಿಮ್ಮಲ್ಲೇ ಬೇಯಿಸಬೇಕು ಮೊಟ್ಟೆನ. ಮೊಟ್ಟೆ ಬೇಗ ಬೇಯುತ್ತೆ. ಸೊ ನಾವು ಸಿಮ್ಮಲ್ಲೇ ಬೇಯಿಸಿ ಆಮೇಲೆ ನೋಡ್ತಾ ಆಮೇಲೆ ನಾವು ಮೊಟ್ಟೆನ ನೋಡಬೇಕು. 1 ಸ್ಪೂನ್ ಅಂತ ತೊಗೊಂಡು ಬೆಂದಿದೆಯಾ ಇಲ್ವಾ ಅಂತ. ಇಲ್ಲ ಅಂದರೆ ಮೊಟ್ಟೆ ಕದ್ರೋಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಮಾತ್ರ ಮೊಟ್ಟೆ ನಮಗೆ ಚೆನ್ನಾಗಿ ಸಿಕ್ಕುತ್ತೆ ಆ್ಯಂಡ್ ಸಾರು ಸಹ ಟೇಸ್ಟಿಯಾಗಿರುತ್ತೆ. ನಾನು ಮೊಟ್ಟೆ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಸಾಂಬಾರನ್ನ ಎತ್ತಿಟ್ಕೊಂಬಿಟ್ಟು ಆಮೇಲೆ ಮೊಟ್ಟೆ ಎಲ್ಲ ಬೆಂದಮೇಲೆ ನಾನು ಸಾಂಬಾರನ್ನ ಹಾಕ್ತೀನಿ. ಯಾಕೆ ಅಂದರೆ ನಾವು ಸಾಂಬಾರಿಗೆ ಮೊಟ್ಟೆನ ಹಾಕಿದರೆ ಸಾಂಬಾರು ಗಟ್ಟಿಗಾಗ್ಬಿಡುತ್ತೆ. ಸೊ ಅದಕ್ಕೇ ನಾನು ಸಾಂಬಾರನ್ನ ಮೊಟ್ಟೆ ಎಲ್ಲ ಹಾಕಿ ಅದು ಬೆಂದಾದಮೇಲೆ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ನೋಡಿ ಮೊಟ್ಟೆ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುದ್ದೆ ಜೊತೆ ಈ ಮೊಟ್ಟೆ ಸಾರು ಸವಿಯಲು ಸಿದ್ಧ. ಥ್ಯಾಂಕ್ ಯು.